ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇಲ್ಲೇನೋ ಕೇವಲ ಒಂದು ದಿನಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಪರಿಶೀಲನೆ ನಡೆಸಿದ್ದಾರೆ. ದಸರಾ ಸಿದ್ಧತೆ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಡಿ ಸಿ ಅವರನ್ನ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಸಿದ್ಧತೆಗಳು ಹೇಗೆ ನಡೆದಿದೆ ಸರ್ ದಸರಾಗೆ? ಇಲ್ಲ, ನಾಳೆ ಬೆಳಗ್ಗೆ 9:15 9:45 ತನಕ ದಸರಾ ಒಂದು ಡಾಕ್ಟರ್ ಹಂಪ ನಾಗರಾಜ್ ಸಾಹೇಬರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆ ಆಗಲಿದೆ. ಸೊ ನಾಳೆ ಇಲ್ಲಿ ಚಾಮುಂಡೇಶ್ವರಿ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಆಗಿ ನಾಳೆಯಿಂದ 10 ದಿವಸಗಳ 3ನೇ ತಾರೀಕಿಂದ 12ನೇ ತಾರೀಕು ತನಕ ಹಲವಾರು ಕಾರ್ಯಕ್ರಮಗಳು ಮೈಸೂರು ನಗರದಲ್ಲಿ ಮತ್ತು ನಂಜನಗೂಡಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲ ಮೈಸೂರು ನಗರದ ಒಂದು ಸೌಂದರ್ಯೀಕರಣ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ಎಲ್ಲ ಕಾರ್ಯಕ್ರಮಗಳ ಸಿದ್ಧತೆಯು ಸಹ ಈಗಾಗಲೇ ಆಗಿದೆ. ಸೊ ಚಾಮುಂಡೇಶ್ವರಿಯ ಒಂದು ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅದೇ ರೀತಿ ಸಿದ್ಧತೆಯೂ ಸಹ ಮಾಡಿಕೊಂಡಿದ್ದೇವೆ. ಸರ್, ನಾಳೆ ವೇದಿಕೆಯಲ್ಲಿ ಯಾರೆಲ್ಲ ಇರ್ತಾರೆ ಸರ್? ಕೇಂದ್ರ ಸಚಿವರು ಕೂಡ ಬರ್ತಾ ಇದ್ದಾರೆ, ಹೇಗೆ ಸರ್ ಅಂತ? ನಾಳೆ ವೇದಿಕೆಯಲ್ಲಿ ಉದ್ಘಾಟಕರಾದ ನಮ್ಮ ಹಂಪ ನಾಗರಾಜ್ ಸಾಹೇಬರು ಇರ್ತಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಾರೆ, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಎಲ್ಲ ಶಾಸಕರು ಮತ್ತು ಎಲ್ಲ ಸಂಸದರು ಇರ್ತಾರೆ ಮತ್ತು ಅಧಿಕಾರಿಗಳು. ಆ್ಯಸ್ ಪರ್ ಪ್ರೋಟೋಕಾಲ್ ಯಾರ್ಯಾರಿಗೆ ಹೋಗಿ ಎಲ್ಲರೂ ಸಹ ಹಾಜರಿರ್ತಾರೆ. ಸರ್, ನಾಳೆ ಕೂಡ ದಸರಾ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ರಶ್ ಜಾಸ್ತಿ ಇರುತ್ತೆ ಸರ್. ವೆಹಿಕಲ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದಿತ್ತು ಸರ್, ಅದು ಏನು ತೀರ್ಮಾನ ಆಗಿದೆ, ಹೇಗೆ ಸರ್ ಅಂತ? ಇಲ್ಲ, ಅದು ಆಷಾಢದ ಟೈಮಲ್ಲಿ ನಾವು ವೆಹಿಕಲ್ಲನ್ನು ನಿಲ್ಲಿಸಿ ಬಸ್ ಮುಖಾಂತರ ಮಾಡ್ತಾ ಇದ್ದೇವೆ. ಆ ದಸರಾ ಟೈಮಲ್ಲಿ ಒಂದು ಪರಿಶೀಲನೆ ನಡೆಸಿದ್ವಿ. ಸ್ವಲ್ಪ ಲಾಜಿಸ್ಟಿಕಲ್ ಇಶ್ಯೂಸಿಂದ ಅದು ಈ ಬಾರಿ ಮಾಡೋಕ್ಕೆ ಆಗ್ತಾಯಿಲ್ಲ. ಮ್ಯಾನ್ ಪವರ್ ಎಲ್ಲ ತುಂಬ ಜಾಸ್ತಿ ಬೇಕಾಗುತ್ತೆ. ದಸರಾದಲ್ಲೂ ಸಹ ತುಂಬ ಮ್ಯಾನ್ ಪವರ್ ಡಿಪ್ಲಾಯ್ಮೆಂಟ್ ಇರೋದರಿಂದ ಮತ್ತು ಇಲ್ಲಿ ಪ್ರತ್ಯೇಕವಾಗಿ ಇರೋದ್ರಿಂದ ಈ ಬಾರಿ ಆ ರೀತಿ ಯಾವುದೇ ಸಿಸ್ಟಮ್ ಮಾಡ್ತಾಯಿಲ್ಲ. ನಾಳೆ ವೆಹಿಕಲ್ ಇರುತ್ತೆ ಸರ್, ನಾಳೆ ಮತ್ತೆ ಜಂಬೂ ಸವಾರಿಯಲ್ಲಿ ವೆಹಿಕಲ್ ಇರುತ್ತೆ ಸರ್? ಇರುತ್ತೆ. ನಾಳೆಲ್ಲ ಜನತೆಗೆ ಏನು ಹೇಳಿ ಇಷ್ಟಪಡ್ತೀರಾ ಸರ್? ಇಲ್ಲ, ಖಂಡಿತ ನಾವೆಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಈ ಬಾರಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಬಟ್ ಅರ್ಥಪೂರ್ಣವಾಗಿ ದಸರಾವನ್ನು ಆಚರಿಸ್ತೇವೆ. ಈ ದಸರಾ ಕಾರ್ಯಕ್ರಮ ನಾಡ ಹಬ್ಬದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಸಹ ಆಹ್ವಾನಿಸುತ್ತೇನೆ. ಸರ್, ಇಲ್ಲೇ ಕೂಡ ನಗರ ಪಾಲಿಕೆ ಆಯುಕ್ತರಾಗಿದ್ದೀರಿ, ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೊದಲ ದಸರಾ ಸರ್. ನೀವು ವೈಯಕ್ತಿಕವಾಗಿ ಎಷ್ಟು ಖುಷಿ ಆಗ್ತಿದೆ ಸರ್? ತಾಯಿಗೆ ಪುಷ್ಪಾರ್ಚನೆ ಇವತ್ತಿರ್ಬೋದು, ದಸರಾ ಜಂಬೂ ಸವಾರಿಯ ದಿನ ಪುಷ್ಪಾರ್ಚನೆ ಮಾಡುವಂಥ ಅವಕಾಶ ಸಿಗ್ತಾ ಇದೆ, ಎಷ್ಟು ಖುಷಿ ಆಗ್ತಿದೆ ಸರ್? ಇಲ್ಲ, ಖಂಡಿತವಾಗಿ ಅದೊಂದು ಹಾನರ್ ಅಂತಲೇ ಭಾವಿಸ್ತೇನೆ. ತಾಯಿಗೆ ಇಲ್ಲಿ ಆಗಲಿ, ಆಮೇಲೆ ಜಂಬೂ ಸವಾರಿ ದಿನ ಪುಷ್ಪಾರ್ಚನೆ ಆಗೋದು ಒಂದು ಪುಣ್ಯದ ಕೆಲಸ ಅಂತಲೇ ಭಾವಿಸ್ತೇನೆ. ಆ ಅವಕಾಶ ನಂಗೆ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ಒಂದು ವರ್ತಿಯಾಗಿರಬೇಕು ಅಂತ ಅದೇ ರೀತಿಯಾಗಿ ನಾವೆಲ್ಲರೂ ಪ್ರಿಪೇರ್ ಆಗ್ತಾಯಿದ್ದೀವಿ. ಇದಿಷ್ಟು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಮಾತುಗಳು. ಸಾಕಷ್ಟು ಖುಷಿ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಗಳೆಲ್ಲ ಅಂತಿಮ ಹಂತಕ್ಕೆ ಬಂದಿದೆ. ನಾಳೆ CM ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಕೂಡ ಬರ್ತಾರೆ. ಪ್ರೋಟೋಕಾಲ್ ಪ್ರಕಾರವಾಗಿ ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಚಾಮುಂಡಿ ಬೆಟ್ಟಕ್ಕೆ ಏನು ಖಾಸಗಿ ವಾಹನ ನಿಷೇಧ ಮಾಡಬೇಕು ಅನ್ನುವಂಥದ್ದು ಈ ಬಾರಿ ಯಾವುದೇ ರೀತಿಯಾದಂತಹ ನಿಷೇಧವನ್ನು ಹೇರ್ತಾ ಇಲ್ಲ. ಆಷಾಢ ಮಾಸದಲ್ಲೇ ಮಾಡ್ತಾ ಇದ್ವಿ. ಈ ಬಾರಿ ಅದು ಮ್ಯಾನ್ ಪವರ್ನ ಸಮಸ್ಯೆಯಿಂದಾಗಿ ಯಾವುದೇ ರೀತಿಯಾದಂಥ ವೆಹಿಕಲ್ಗಳನ್ನ ಬ್ಯಾನ್ ಮಾಡಿಲ್ಲ. ಎಲ್ಲರೂ ಎಲ್ದಿಲ್ಲದೆ ಬಂದು ತಾಯಿ ದರ್ಶನ ಪಡಿಬೋದು. ದಸರಾದ 10 ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ವೀಕ್ಷಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇಲ್ಲೇನೋ ಕೇವಲ ಒಂದು ದಿನಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಪರಿಶೀಲನೆ ನಡೆಸಿದ್ದಾರೆ. ದಸರಾ ಸಿದ್ಧತೆ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಡಿ ಸಿ ಅವರನ್ನ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಸಿದ್ಧತೆಗಳು ಹೇಗೆ ನಡೆದಿದೆ ಸರ್ ದಸರಾಗೆ? ಇಲ್ಲ, ನಾಳೆ ಬೆಳಗ್ಗೆ 9:15 9:45 ತನಕ ದಸರಾ ಒಂದು ಡಾಕ್ಟರ್ ಹಂಪ ನಾಗರಾಜ್ ಸಾಹೇಬರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆ ಆಗಲಿದೆ. ಸೊ ನಾಳೆ ಇಲ್ಲಿ ಚಾಮುಂಡೇಶ್ವರಿ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಆಗಿ ನಾಳೆಯಿಂದ 10 ದಿವಸಗಳ 3ನೇ ತಾರೀಕಿಂದ 12ನೇ ತಾರೀಕು ತನಕ ಹಲವಾರು ಕಾರ್ಯಕ್ರಮಗಳು ಮೈಸೂರು ನಗರದಲ್ಲಿ ಮತ್ತು ನಂಜನಗೂಡಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲ ಮೈಸೂರು ನಗರದ ಒಂದು ಸೌಂದರ್ಯೀಕರಣ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ಎಲ್ಲ ಕಾರ್ಯಕ್ರಮಗಳ ಸಿದ್ಧತೆಯು ಸಹ ಈಗಾಗಲೇ ಆಗಿದೆ. ಸೊ ಚಾಮುಂಡೇಶ್ವರಿಯ ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಅದೇ ರೀತಿ ಸಿದ್ಧತೆಯೂ ಸಹ ಮಾಡಿಕೊಂಡಿದ್ದೇವೆ. ಸರ್, ನಾಳೆ ವೇದಿಕೆಯಲ್ಲಿ ಯಾರೆಲ್ಲ ಇರ್ತಾರೆ ಸರ್? ಕೇಂದ್ರ ಸಚಿವರು ಕೂಡ ಬರ್ತಾ ಇದ್ದಾರೆ, ಹೇಗೆ ಸರ್ ಅಂತ? ನಾಳೆ ವೇದಿಕೆಯಲ್ಲಿ ಉದ್ಘಾಟಕರಾದ ನಮ್ಮ ಹಂಪ ನಾಗರಾಜ್ ಸಾಹೇಬರು ಇರ್ತಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಾರೆ, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಎಲ್ಲ ಶಾಸಕರು ಮತ್ತು ಎಲ್ಲ ಸಂಸದರು ಇರ್ತಾರೆ
ಮತ್ತು ಅಧಿಕಾರಿಗಳು ಆ್ಯಸ್ ಪರ್ ಪ್ರೋಟೋಕಾಲ್ ಯಾರ್ಯಾರಿಗೆ ಹೋಗಿದೆ ಎಲ್ಲರೂ ಸಹ ಹಾಜರಿರ್ತಾರೆ. ಸರ್ ನಾಳೆ ಕೂಡ ದಸರಾ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ರಶ್ ಜಾಸ್ತಿ ಇರುತ್ತೆ ಸರ್. ವೆಹಿಕಲ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದಿತ್ತು ಸರ್, ಅದು ಏನು ತೀರ್ಮಾನ ಆಗಿದೆ ಹೇಗೆ ಸರ್ ಅಂತ? ಇಲ್ಲ, ಅದು ಆಷಾಢದ ಟೈಮಲ್ಲಿ ನಾವು ವೆಹಿಕಲ್ಲನ್ನು ನಿಲ್ಲಿಸಿ ಬಸ್ ಮುಖಾಂತರ ಮಾಡ್ತಾಯಿದ್ದೇವೆ. ಆ ದಸರಾ ಟೈಮಲ್ಲಿ ಒಂದು ಪರಿಶೀಲನೆ ನಡೆಸಿದ್ವಿ. ಸ್ವಲ್ಪ ಲಾಜಿಸ್ಟಿಕಲ್ ಇಶ್ಯೂಸಿಂದ ಅದು ಈ ಬಾರಿ ಮಾಡೋಕ್ಕೆ ಆಗ್ತಾಯಿಲ್ಲ. ಮ್ಯಾನ್ ಪವರ್ ಎಲ್ಲ ತುಂಬ ಜಾಸ್ತಿ ಬೇಕಾಗುತ್ತೆ. ದಸರಾದಲ್ಲೂ ಸಹ ತುಂಬ ಮ್ಯಾನ್ ಪವರ್ ಡಿಪ್ಲಾಯ್ಮೆಂಟ್ ಇರೋದರಿಂದ ಮತ್ತು ಇಲ್ಲಿ ಪ್ರತ್ಯೇಕವಾಗಿ ಇರೋದ್ರಿಂದ ಈ ಬಾರಿ ಆ ರೀತಿ ಯಾವುದೇ ಸಿಸ್ಟಮ್ ಮಾಡ್ತಾಯಿಲ್ಲ. ನಾಳೆ ವೆಹಿಕಲ್ ಇರುತ್ತೆ ಸರ್, ನಾಳೆ ಮತ್ತು ಜಂಬೂ ಸವಾರಿಯಲ್ಲಿ ವೆಹಿಕಲ್ ಇರುತ್ತೆ ಸರ್? ಇರುತ್ತೆ. ನಾಳೆಲ್ಲ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಖಂಡಿತ ನಾವೆಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈ ಬಾರಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಬಟ್ ಅರ್ಥಪೂರ್ಣವಾಗಿ ದಸರಾವನ್ನು ಆಚರಿಸ್ತೇವೆ. ಈ ದಸರಾ ಕಾರ್ಯಕ್ರಮ ನಾಡ ಹಬ್ಬದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮುಖಾಂತರ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಸಹ ಆಹ್ವಾನಿಸುತ್ತೇನೆ. ಸರ್, ಇಲ್ಲೇ ಕೂಡ ನಗರ ಪಾಲಿಕೆ ಆಯುಕ್ತರಾಗಿದ್ದೀರಿ, ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೊದಲ ದಸರಾ ಸರ್. ನೀವು ವೈಯಕ್ತಿಕವಾಗಿ ಎಷ್ಟು ಖುಷಿ ಆಗ್ತಿದೆ ಸರ್? ತಾಯಿಗೆ ಪುಷ್ಪಾರ್ಚನೆ ಇವತ್ತಿರ್ಬೋದು, ದಸರಾ ಜಂಬೂ ಸವಾರಿಯ ದಿನ ಪುಷ್ಪಾರ್ಚನೆ ಮಾಡುವಂಥ ಅವಕಾಶ ಸಿಗ್ತಾ ಇದೆ, ಎಷ್ಟು ಖುಷಿ ಆಗ್ತಿದೆ ಸರ್? ಇಲ್ಲ, ಖಂಡಿತವಾಗಿ ಅದೊಂದು ಹಾನರ್ ಅಂತಲೇ ಭಾವಿಸ್ತೇನೆ. ತಾಯಿಗೆ ಇಲ್ಲಿ ಆಗಲಿ, ಆಮೇಲೆ ಜಂಬೂ ಸವಾರಿ ದಿನ ಪುಷ್ಪಾರ್ಚನೆ ಆಗೋದು ಒಂದು ಪುಣ್ಯದ ಕೆಲಸ ಅಂತಲೇ ಭಾವಿಸ್ತೇನೆ. ಆ ಅವಕಾಶ ನಂಗೆ ಸಿಕ್ಕಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ಒಂದು ವರ್ತಿಯಾಗಿರಬೇಕು ಅಂತ ಅದಕ್ಕೆ ಅದೇ ರೀತಿಯಾಗಿ ನಾವೆಲ್ಲರೂ ಪ್ರಿಪೇರ್ ಆಗ್ತಾಯಿದ್ದೀವಿ. ಇದಿಷ್ಟು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಮಾತುಗಳು. ಸಾಕಷ್ಟು ಖುಷಿ ಆಗ್ತಾ ಇದೆ, ಜೊತೆಗೆ ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಗಳೆಲ್ಲ ಅಂತಿಮ ಹಂತಕ್ಕೆ ಬಂದಿದೆ. ನಾಳೆ CM ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಕೂಡ ಬರ್ತಾರೆ. ಪ್ರೋಟೋಕಾಲ್ ಪ್ರಕಾರವಾಗಿ ಎಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಚಾಮುಂಡಿ ಬೆಟ್ಟಕ್ಕೆ ಏನು ಖಾಸಗಿ ವಾಹನ ನಿಷೇಧ ಮಾಡಬೇಕು ಅನ್ನುವಂಥದ್ದು ಈ ಬಾರಿ ಯಾವುದೇ ರೀತಿಯಾದಂತಹ ನಿಷೇಧವನ್ನು ಹೇರ್ತಾ ಇಲ್ಲ. ಆಷಾಢ ಮಾಸದಲ್ಲೇ ಮಾಡ್ತಾಯಿದ್ವಿ. ಈ ಬಾರಿ ಅದು ಮ್ಯಾನ್ ಪವರ್ನ ಸಮಸ್ಯೆಯಿಂದಾಗಿ ಯಾವುದೇ ರೀತಿಯಾದಂಥ ವೆಹಿಕಲ್ಗಳನ್ನ ಬ್ಯಾನ್ ಮಾಡಿಲ್ಲ. ಎಲ್ಲರೂ ಎಲ್ದಿಲ್ಲದೆ ಬಂದು ತಾಯಿ ದರ್ಶನ ಪಡಿಬೋದು. ದಸರಾದ 10 ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ವೀಕ್ಷಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ಬರುತ್ತೆ. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.